ಬಿಡುಗಡೆಯಲ್ಲಿ ಬಂದಂಥ ಘಟಾನುಘಟಿಗಳು ಅದ್ರ ಬಗ್ಗೆ ಯಾವ ರೀತಿ? ಅವ್ರ ಬಗ್ಗೆ ಭಾಳ ಒಳ್ಳೆ ಮಾತು ಮಾತಾಡಿದ್ರು. ಒಂದು ಈ ಪುಸ್ತಕದಲ್ಲಿ ಒಂದು ತಪ್ಪು ಮಾಡಿದ್ದೆ ನಾನು. ಅದನ್ನು ಗೋರುಚಿ ಅವರು ಎತ್ತು ತೋರಿಸಿದ್ರು. ಉಳಿದ್ರೆ ಯಾರು ಎತ್ತು ತೋರಿಸಿದ್ರು ಚೆನ್ನಾಗಿ. ಗೋರುಚಿ ಅವರು ಏನಂದ್ರು ಅಂದರೆ, ಬಿಡುವೆ ಕೊಟ್ಟಿಲ್ಲ ನಾನು. ಈ ಬ್ರೀತಿಂಗ್ ಗ್ಯಾಪ್ ಅಂತೀವಲ್ಲ, ಬ್ರೀತಿಂಗ್ ಸ್ಪೇಸ್, ಅದು ಸ್ವಲ್ಪ ಕಡಿಮೆ ಇತ್ತು. ಕರೆಕ್ಟ್. ಏನು ನಾವು ಶಿಲ್ಪಗಳನ್ನು ಮತ್ತು ಚಿತ್ರಗಳನ್ನು ಓದಿದ ಹಾಗೆ ಬಿಳಿಯನ್ನು ಓದೋಣ. ಇಷ್ಟು ಪ್ರತಿ ಹಳ್ಳಿಯಲ್ಲೂ ಭಗ್ನ ಶಿಲ್ಪಗಳು ಬಿದ್ದಿದ್ದಾವೆ. ನಾವು ಯಾರೂ ಕಣ್ಣೆತ್ತಿ ನೋಡ್ತಿಲ್ಲ. ಅದು ಬದಿಗೆತ್ತಿ ಚಪ್ಪಡಿ ಕಲ್ಲು ಮಾಡ್ತೇವೆ, ಬಟ್ಟೆ ಹೋಗಿ ಮಾಡ್ತೇವೆ, ಮನೆಗೆ ಏನು ಅಂದರೆ ತಳಪಾಯ ಹಾಕ್ತೀವಿ. ಹೀಗೆಲ್ಲ ಮಾಡ್ತಾ ಇದ್ದೀವಿ. ಇಲ್ಲಿ ಅಷ್ಟಾಗಿನೂ ಇನ್ನೂ ಉಳಿದಿದ್ದಾವೆ. ಅವನ್ನೆಲ್ಲ ನಾವು ಪ್ರವಾಸೋದ್ಯಮವನ್ನು ಅತ್ಯಂತ ಸಮರ್ಥವಾಗಿ ಇವರು ಏನು ಅಂದರೆ ಜಾರಿ ತಂದುಬಿಟ್ರೆ ಸರ್ಕಾರ ಸಾರಾಯಿ ಮಾರೋ ಅವಶ್ಯಕತೆ ಪ್ರತಿ ತಾಲೂಕಿನಲ್ಲಿ ಇಂಥದ್ದೊಂದು ಪುಸ್ತಕ ಮಾಡಬೇಕು. ಇದು ನನ್ನ ಊರಿಂದು, ನನ್ನ ತಾಲೂಕಿಂದ ಮಾಡಿದೆ ನಾನು. ಈ ಪ್ರಪೋಸಲ್ನ ಹಿಂದಿನ BJP ಸರ್ಕಾರ ಇದ್ದಾಗ ನಾನೊಂದು ಪ್ರಪೋಸಲ್ ಕೊಟ್ಟೆ. ಇದೊಂದು ಕಾಪಿ ಕೊಟ್ಟು ಹಿಂದಿಂದ ಬೇಲೂರು ಹಳೆಬೀಡು ಶಿಲ್ಪಕಲಾದ ಇದ್ದದ್ದು ಕೊಟ್ಟರಪ್ಪ ಅಂದರೆ ಅದು ಇಂಥದ್ದೊಂದು ಮಾಡಬೇಕು ಅಂತ ನಮಗೂ ಐಡಿಯಾ ಇದೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ಅಷ್ಟೇ ಆಯಿತು, ಮಾಡೋದಿಲ್ಲ ಅವರು ಅಂದರು. ಮುಂದಿನ ದಿನಮಾನದಲ್ಲಿ ಸರ್ಕಾರ ಬಿದ್ದಾಯಿತು. ಕತೆ ಅದು ಅದ್ರ ರಾಜಕೀಯ. ಪ್ರತಿಕ್ರಿಯೆ ಹೇಗೆ ಬಂತು? ಪ್ರತಿಕ್ರಿಯೆ ಅದ್ಭುತ. ಈಗ ಅಂದರೆ ಬೇರೆ ತಜ್ಞರಿಂದ ಮತ್ತು ಓದುಗರಿಂದ. ಅದು ವಿಜಯ ಕರ್ನಾಟಕದವರು ಅಂತೂ ಒಂದು ಅರ್ಧ ಪುಟ ಬರೆದ್ರು ಸರ್. ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ನವರು ಫುಲ್ ಪೇಜ್ ಬರೆದ್ರು. ಇಂಡಿಯನ್ ಎಕ್ಸ್ಪ್ರೆಸ್ನವ್ರು ಫುಲ್ ಪೇಜ್ ಹೆಂಗೆ ಬರೋಕ್ಕೆ ಸಾಧ್ಯತೆ? ಇಡೀ ಫುಲ್ ಪೇಜ್ ಬರೆದ್ರು ಸರ್ ಇಂಡಿಯನ್ ಎಕ್ಸ್ಪ್ರೆಸ್ನವರು. ಅಂದರೆ ಮನೆಗೆ ಬಂದು ಸಂದರ್ಶನ ಮಾಡ್ಕೊಂಡವರು. ದ ಹಿಂದೂದವರು ಬರೆದ್ರು ಸರ್. ಅವರು ಒಂದು ಮುಕ್ಕಾಲು ಪುಟದಷ್ಟು ಹಿಂದೂದವರು ಬರೆದ್ರು. ಈ ಪುಸ್ತಕದಿಂದ ಪ್ರಥಮ ಪುಸ್ತಕ ನಿಮ್ಮ ಆತ್ಮತೃಪ್ತಿ ಅಂಶಗಳೇನು ಈ ಪುಸ್ತಕದ ಮಟ್ಟಿಗೆ? ಇಲ್ಲ, ಆತ್ಮತೃಪ್ತಿಯ ಅಂಶಗಳಂದರೆ ಫಸ್ಟ್ ಅದು 4 ಕಲರಲ್ಲಿ ಬಂದಿದ್ದು. ಒಂದು ಶೆಟ್ಟರ್ ಏನಂದರು, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಬಂದರೆ ಚೆನ್ನಾಗಿರ್ತದೆ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಮಾಡಿರಿ ಅಂತ ಅಂದಿದ್ರು ಅವರು. ಆದರೆ ನನಗೆ ಆ ಮನಸ್ಸೊಪ್ಪಕ್ಕೆ ರೆಡಿ ಇಲ್ಲ. ಹೌದು, ಇಲ್ಲ ಸರ್ ಅದು ಪ್ರಿಂಟ್ ಹೋಗ್ಬಿಟ್ಟಿದೆ ಅಂತಂದು ಅಂದ್ಬಿಟ್ಟೆ. ಪ್ರಿಂಟ್ ಹೋಗಿರಲಿಲ್ಲ. ಅದು ಗೊತ್ತಾಯಿತು. ಸರ್ ಅದು ಪ್ರಿಂಟ್ ಹೋಗ್ಬಿಟ್ಟಿದೆ ಅಂತಂದು. ಅಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬೇರೆ ಬೇರೆ ಡೈಮೆನ್ಷನ್ ಚೆನ್ನಾಗಿ ಕಾಣ್ತದೆ ಅಂತ. ಅಂದರೆ ಬ್ಲ್ಯಾಕ್ ಆ್ಯಂಡ್ ಡೈಮೆನ್ಷನ್ನು ಕೂಡ ಚೆನ್ನಾಗಿ ಕಾಣ್ತದೆ, ಕಲಾತ್ಮಕವಾಗಿಯೂ ಇರ್ತದೆ, ಇಲ್ಲ ಅನ್ನಂಗಿಲ್ಲ. 4 ಕಲರು ಸಾಧ್ಯ ಆಗಿರೋದ್ರಿಂದ ಅದು ಈ ಮಟ್ಟದ ಫೋಟೋಗೆ ಮೊದಲಾಗಿ ಒಪ್ಕೊಂಡ್ಬಿಡ್ತಿದ್ದೇನೋ. ಈ ಮಟ್ಟದ ಫೋಟೋಗ್ರಫಿ ಆಗಿಬಿಟ್ಟಿತ್ತಲ್ಲ, ಎಲ್ಲವೂ ರಿಪ್ಲೇಸ್ ಮಾಡಿದೆ. ಆ ಫೋಟೋಗ್ರಾಫರ್ ಹೆಸರು ಹಾಕಿದ್ದೀನಿ ಅಲ್ಲಿಗೆ. ಆದರೆ ಅವ್ರ ಹೆಸರನ್ನ ಹಾಕಿದ್ದೀನಿ, ಆ ಫೋಟೋ ಹಾಕಿದ್ದೀನಿ, ಅವ್ರ ಪರಿಚಯ ಬರ್ತೀನಿ, ಅದು ಬೇರೆ ವಿಚಾರ. ಆದರೆ ಈ ಪ್ರಿಂಟ್ ಆಗಿರೋದು ಆ ಹುಡುಗರು ಎಲ್ಲ ಸೇರಿದ ಒಂದು 20 ಚಿತ್ರಣವೂ ಇಲ್ಲ. ಇವನು 98% ಇವನು ಚಿತ್ರಗಳು ಭಾರಿ ಅದ್ಭುತವಾದಂಥ ಇದು. ಮತ್ತು ಪ್ರತಿಕ್ರಿಯೆನೂ ಕೂಡ ಅಷ್ಟು ಅದ್ಭುತವಾಗಿ ಮೀಡಿಯಾದಿಂದ ವಿಜಯ ಕರ್ನಾಟಕದವರು ಪ್ರಪ್ರಥಮ ಕನ್ನಡದಲ್ಲಿ 4 ಕಲರಲ್ಲಿ ಬಂದಂಥ ಕಾಫಿ ಟೇಬಲ್ ಬುಕ್ ಅಂತ ಇಂಟ್ರಡಕ್ಷನ್ ಮಾಡಿದ್ರು. ಅದನ್ನ ಕಾಫಿ ಟೇಬಲ್ ಬುಕ್ಕು ಭಾಳ ಚೆನ್ನಾಗಿ, ಭಾರಿ ಅದ್ಭುತವಾಗಿ. ಇದು ಮೊಟ್ಟ ಮೊದಲ ಕನ್ನಡದ ಪುಸ್ತಕೋದ್ಯಮದಲ್ಲಿ ಹೊಸ ಹೆಜ್ಜೆ ಅಂತಲೇ ಬರ್ತದೆ. ಹೌದು ಹೌದು, ಸತ್ಯ ಅದು. ಹೌದು. ನಂತರ ಎಲ್ಲ ಪೇಪರಲ್ಲೂ ಇದು ಕವರೇಜ್ ಚೆನ್ನಾಗಿ ಮಾಡಿದೆ ಸರ್. ಬಿಡುಗಡೆಯಲ್ಲಿ ಬಂದಂಥ ಘಟಾನುಘಟಿಗಳು ಅದ್ರ ಬಗ್ಗೆ ಯಾವ ರೀತಿ? ಅವ್ರ ಬಗ್ಗೆ ಭಾಳ ಒಳ್ಳೆ ಮಾತು ಮಾತಾಡಿದ್ರು. ಒಂದು ಈ ಪುಸ್ತಕದಲ್ಲಿ ಒಂದು ತಪ್ಪು ಮಾಡಿದ್ದೆ ನಾನು. ಅದನ್ನು ಗೋರುಚಿ ಅವರು ಎತ್ತು ತೋರಿಸಿದ್ರು. ಉಳಿದ್ರೆ ಯಾರು ಎತ್ತು ತೋರಿಸಿದ್ರು ಚೆನ್ನಾಗಿ. ಗೋರುಚಿ ಅವರು ಏನಂದ್ರು ಅಂದರೆ, ಬಿಡುವೆ ಕೊಟ್ಟಿಲ್ಲ ನಾನು. ಈ ಬ್ರೀತಿಂಗ್ ಗ್ಯಾಪ್ ಅಂತೀವಲ್ಲ, ಬ್ರೀತಿಂಗ್ ಸ್ಪೇಸ್, ಅದು ಸ್ವಲ್ಪ ಕಡಿಮೆ ಇತ್ತು. ಕರೆಕ್ಟ್. ಏನು ನಾವು ಶಿಲ್ಪಗಳನ್ನು ಮತ್ತು ಚಿತ್ರಗಳನ್ನ ಓದಿದ ಹಾಗೆ ಬಿಳಿಯನ್ನು ಓದೋಣ, ಹೀಗೆ ಮಾಡಿದೀಯ ಅಂತ ನನಗೆ ನೇರವಾಗಿ ಹೇಳಿಲ್ಲ ಅವರು. ಈ ಮಾತು ನನಗೆ ಮುಂದಿನ ಪುಸ್ತಕ ರೆಡಿ ಮಾಡುವಾಗ ಅನುಕೂಲ ಆಯಿತು. ಆದರೆ ಉಳಿದವರೆಲ್ಲರೂ ಭಾಳ ಚೆನ್ನಾಗಿ ಒಪ್ಕೊಂಡ್ರು, ಎಲ್ಲ ಮಾಡಿದರು. ಅದ್ರ ಬಗ್ಗೆ ಒಳ್ಳೆಯ ಪ್ರಯಾಣ ಬಂತು. ಯಾರು ಏನೋ ನೆಗೆಟಿವ್ ಇಲ್ಲ. ಮತ್ತು ಈ ಫೋಟೋಗ್ರಾಫರ್ ಅಷ್ಟು ಚೆನ್ನಾಗಿ ಬರೆದಿದ್ರು ಸರ್. ಅದರಲ್ಲೇನು ಎರಡು ಮಾತಿಲ್ಲ. ಏನು ಫೋಟೋಗ್ರಫಿ ನೋಡಿಬಿಟ್ರೆ ಪಳ ಅದ್ರ ಮುಂದೆ ನಿಂತು ನೋಡಿದರೂ ಅಷ್ಟು ಖುಷಿ ಆಗಲಿಕ್ಕಿಲ್ಲ. ಕರೆಕ್ಟ್. ಏನು ಆ ಕ್ಷಣ ಒಂದು ನಿಮಿಷ 2 ನಿಮಿಷ ನಿಲ್ತೀವಿ. ಅದನ್ನು ತೆಗೆದು ನೋಡಿದಾಗ
ಅದಕ್ಕೊಂದು ಆನಂದನೇ ಬೇರೆ. ವಾಪಸ್ ಈ ಪುಸ್ತಕ ಹಿಡ್ಕೊಂಡು ಹೋಗಬೇಕು ನಾವು ಅಂತ ಫೋನ್ ಮಾಡಿದ್ರು ಎಷ್ಟೋ ಜನ. ಹಾಂ, ಈ ಪುಸ್ತಕ ಹಿಡ್ಕೊಂಡು ಅಲ್ಲಿಗೆ ಹೋಗ್ಬೇಕು, ಇನ್ನೊಮ್ಮೆ ನೋಡ್ಬೇಕಾಗಿದೆ ನಾನು. ಕರೆಕ್ಟ್. ನಾನು 10 ವರ್ಷದಿಂದ ಬೇಲೂರು ಮೇಲೆ ಪುಸ್ತಕ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಆಗೇ ಇಲ್ಲ ಅಂತ ಒಂದು 5-6 ಜನ ಕಲಾವಿದರು. ನಾನು ಪ್ರಯತ್ನ ಮಾಡಬೇಕಂತ ಹೋದವನಲ್ಲ, ಅಕಸ್ಮಾತ್ ಅದು ಚಿತ್ರ ಬರೆಯೋಕ್ಕೆ ನನ್ನ ಮಗ ರೇಸಿಗಿಸಿದ್ರೆ ಚಿತ್ರ ಬರೆಯೋಕ್ಕೆ ಹೋಗಿ ಇದೊಂದು ಮಾಡ್ದಂಗೆ ಆಯ್ತು ಅಷ್ಟೆ. ನನಗೆ ಇದು ಮಾಡಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ, ಅದ್ರ ಬಗ್ಗೆ ಪ್ರೀತಿ ಇತ್ತು. ಹೌದು, ಪ್ರಥಮ ಹೆಜ್ಜೆ ನಿಮ್ಮ ಮಗಂದೆ ನಿಮ್ಮನ್ನೆಲ್ಲ ಕಳಿಸಿದ್ದು. ಹೌದು. ಕೊನೆಗೆ ಪೂರ್ಣಗೊಳಿಸಿದ್ದು ಅಳಿಯ. ಅಲ್ವಾ, ಅದು ಒಂದು ಯೋಗ 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 ಯೋಗ. ಅಂದರೆ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಂಡ್ರೆ ಎಲ್ಲವೂ ಚೆಂದ. ಈ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದು ಅನ್ನೋದನ್ನ ಎಪಾಸ್ಟ್ರೋಫಿ ಹಾಕ್ಬೇಕು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಬೇರೆ ದಾರಿ ಇಲ್ಲ ಸರ್. ಅದನ್ನು ಮಾಡೋದೇ ಹೋದ್ರೆ ಇನ್ನೇನೇನೋ ಮಾಡೋಕ್ಕೆ ಹೋದ್ರೆ ಏನೇನೋ ಆಗುತ್ತದೆ. ಹೌದು, ಅದನ್ನು ಏನೇನೋ ಮಾಡೋಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಏನೇನೋ ಮಾಡೋಕ್ಕೆ ಹೋದ್ರೆ ಏನೇನೋ ಆಗಿಬಿಡ್ತೀವಿ, ಏನೂ ಆಗದೆ ಹೋಗ್ಬಿಡ್ತೀವಿ. ಕರೆಕ್ಟ್. ಏನಾದರೂ ಆಗಬೇಕು, ಮತ್ತೆ ಎಲ್ಲವೂ ಇದ್ದು ಕೊನೆಗೂ ಇದೊಂದು ಅನ್ನುವಂಥ ಮಟ್ಟಕ್ಕೆ ಬಂದ್ಬಿಡ್ತದೆ. ಹೌದು, ಏನಾದರೂ ಆಗು ಮೊದಲು ಮಾನವನಾಗೋ ಅನ್ನೋದು ಇದೆಯಲ್ಲ. ಹೌದು, ಕುವೆಂಪು ಅವ್ರು ಏನಕ್ಕೆ ಹೇಳಿದ್ದದು, ಏನಾದರೂ ಆಗು, ನೀನು ಏನಾರ ಆಗು. ಕನ್ನಡ ಬಿಡಿ ಮುಂದೆ ಈ ಶಬ್ದ ಇದೊಂದೇ ಶಬ್ದ, ಏನಾದರೂ ಆಗು ಮೊದಲು ಮಾನವನ. ಹೌದು, ಅವರು ಮಾನವರಾಗದೇ ಇರುವವರನ್ನ ನೋಡಿದ್ದಾರೆ ಅಂತ ಆಯ್ತು. ಹೌದು, ಅಷ್ಟು ಸೆನ್ಸ್ ದೂರದೃಷ್ಟಿ ಲೇಖಕನಿಗೆ ಇರುತ್ತೆ ಸರ್. ಅವರು ಅಂತ ರಾಷ್ಟ್ರ ಸರುಷಿ. ಹಾಂ, ಹೌದು ಅಂತ. ಸೊ ಅದರ ನಂತರದ ಪ್ರಯಾಣ ನಿಮ್ಮದು? ನಂತರ ಪ್ರಯಾಣ ಏನಾಯಿತು ಅಂತಂದರೆ, ನಮ್ಮೂರಿನ ಬಗ್ಗೆ ಪ್ರೀತಿ ನನಗಿದ್ದೇ ಇತ್ತು. ನಮ್ಮೂರಿಗೆ ಬೆಂಗಳೂರಿಂದ ನಾವು ನಮ್ಮೂರಿಗೆ ಹೋದಾಗೆಲ್ಲ ನಮ್ಮ ದೇವಾಲಯ ಸುತ್ತೋದು, ನಮ್ಮೂರಿನ ಬೆಟ್ಟ ಹತ್ತೋದು ನನಗದು ರೂಢಿ. ಅದು ಯಾವತ್ತು ನಾವು ಒಂದೇ ದಿವಸ ಇದ್ದರೂ ಒಂದು ಅರ್ಧ ದಿವಸದಲ್ಲಿ ಬೆಟ್ಟ ಹತ್ತಿ ಕೆಲವು ನೋಡಿ ಇಳಿಯೋದು ನನ್ನ ರೂಢಿ. ಆ ಥರ ಇದ್ದಾಗ ಬೇಲೂರು ಹೊಳೆಯ ಬಿಡು ಅನ್ನುವಂಥ ಪುಸ್ತಕವನ್ನು ನಮ್ಮ ತಮ್ಮನಿಗೆ ಕಳಿಸಿದ್ದೆ. ನಮ್ಮ ತಮ್ಮ ಅಲ್ಲೇ ಇದ್ದ, ನಮ್ಮ ತಮ್ಮನಿಗೆ ಕಳಿಸಿದಾಗ ಅವನ ಗೆಳೆಯ ಒಬ್ಬ ಈಶಪ್ಪ ರೇವಡಿ ಅಂತಂದರು, ಸಮಕಾಲೀನರು. ಅವನೊಬ್ಬ ಶ್ರೀಮಂತ, ತುಂಬ ದೊಡ್ಡವ್ರ ಲ್ಯಾಂಡ್ಲಾರ್ಡು. ಅವನ ಗೆಳೆಯ ಅವನಿಗೆ ನೋಡೋಕೆ ಕೊಟ್ಟಿದ್ದಾನೆ. ನೋಡಿದ ಅಂದ್ಕೊಳ್ಳೆ ಅದೇ ವಾರ ನಾವು ಗಜಾಂಡಕ್ಕೆ ಹೋಗಿದ್ದೆ. ಹೋಗಿ ಒಬ್ಬ ಫೋಟೋಗ್ರಾಫರ್ನ, ಅಲ್ಲಿ ಒಬ್ಬ ಫೋಟೋಗ್ರಾಫರ್ ಮಂಜುನಾಥ್ ರಾಠೋಡ್ ಅಂತಂದು, ಅಲ್ಲಿ ಒಬ್ಬ ಫೋಟೋಗ್ರಾಫರ್ನ ಹಿಡ್ಕೊಂಡು ಫೋಟೋಗ್ರಫಿ ಮಾಡ್ಕೊಂಡು ಬರ್ತಾಯಿದ್ದೆ. ಒಂದೊಂದು ನಮ್ಮ ತಾಲೂಕಿನಲ್ಲಿ ಏನಿದೆ, ನನ್ನ ಊರಿನ ಸುತ್ತಮುತ್ತ ಏನಿದೆ ಅಂತ ನೋಡ್ಕೋಬೇಕನ್ನುವಂಥ ಆಸೆ. ಮಾಡಿಕೊಂಡು ನಾವು ಸಾಯಂಕಾಲ ಹೊತ್ತಿಗೆ ಬಂದು ಗಾಡಿ ಇಳಿಯೋದಕ್ಕೂ ಅವರು ರೇವಡಿ ಅನ್ನೋವಂಥವ್ರು ನಮ್ಮ ಗೆಳೆಯರು, ಅವ್ರ ಗೆಳೆಯರ ಬಳಗ ಇತ್ತು. ನಮ್ಮ ತಮ್ಮನ ಅದ್ರ ಜೊತೆ ಇದೆ. ಗುರುಳೆ ಬರ್ರಿ ಇಲ್ಲಿ ಅಂತಂದು, ಬಂದೆ ನೀವು ನಡ್ರಿ, ನೀವು ನಿಮ್ಮ ಗೆಳೆಯರೆಲ್ಲ ಕುಡಿದಿರಿ, ಚಾಪ ಕುಡೀರಿ ಅಂತಂದೆ. ಇಲ್ಲ ಬರ್ರಿ ನಿಮ್ಮನ್ನು ಬಿಟ್ಟ ನಾವೇನು ಕುಡಿಯೋದು, ಬರ್ರಿ ಅಂತಂದು ಹೋದ್ವಿ. ನನ್ನ ಫ್ರೆಂಡು ಫೋಟೋಗ್ರಾಫರ್ ನನ್ನ ಜೊತೆಗಿದ್ದ. ಹೋದ ತಕ್ಷಣ ಬೇಲೂರು ಬಿಡು ಪುಸ್ತಕ ನೋಡಿದೆ ನಾನು ನಿಮ್ಮದು ಅಂತ. ಥ್ಯಾಂಕ್ಸ್ ಅಪ್ಪ, ಇಲ್ಲಿವರೆಗೆ ಬಂದಿರ್ತಾನೆ. ಶಂಕರ ನೀ ಕೊಟ್ಟೇನೆ ಅವ್ರಿಗೆ ಅಂತಂದೆ. ಅವ್ರು ಕೊಟ್ಟೆ. ಹೌದು ಕೊಟ್ಟರು. ಅಷ್ಟು ಚಲೋ ಐತಲ್ರಿ ಅದು. ನಾವು ಹೋದಾಗ ನಾವು ಈ ಪುಸ್ತಕ ಇಟ್ಕೊಂಡು ಹೋಗ್ಬೇಕು ನಾವು ಅಲ್ಲಿಗೆ. ಅಂದರೆ ನಾವು ನೋಡ್ತೀವಿ, ಇಲ್ಲ ನೋಡೋಕ್ಕಾಗೋದಿಲ್ಲ. ನಾವು ಇಷ್ಟು ಸಲ ಹೋಗಿ ಇಷ್ಟೆಲ್ಲ ಐತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಆ ದರ್ಪಣ ಸುಂದರ ಒಂದು ನೋಡ್ತೀವಿ, 2-3 ದರ್ಶನ ತೊಗೊತೀವಿ, ಬರ್ತೀವಿ. ಗೈಡ್ ಏನು ಹೇಳಿ ತೋರಿಸ್ತಾರ ಅಲ್ರಿ, ಇಷ್ಟೆಲ್ಲ ಮಾಡಿರಿ, ನಮ್ಮ ಊರು ಸುತ್ತಮುತ್ತ ಇಂಥದ್ದೇನಿಲ್ಲನ್ರಿ. ಹೆಂಗಾಗ್ಬಿಡ ನನಗೆ. ಮೊದಲೇ ಅದ್ರ ಬಗ್ಗೆ ಆಸಕ್ತಿ ಇತ್ತು. ಹೋದಾಗೆಲ್ಲ ಸ್ವಲ್ಪ ಮಾಡ್ಕೋತಾ ಇದ್ದೆ. ಹುಡುಕಿದ್ರೆ ಬೇಕಾದಷ್ಟು ಅದಾವ್ರಿ ಅಂದೆ ನಾನು. ಅಂದ ತಕ್ಷಣ ಮಾಡ್ರದನ ಅಂತಂದು. ಇಲ್ರಿ, ನಾನು ದುಬಾರಿ ಮನುಷ್ಯ, ನಿಮ್ಗೆ ಗೊತ್ತಿಲ್ಲ, ಭಾಳ ಖರ್ಚಾಗುತ್ತೆ ಅದಕ್ಕೆ ಅಂತ. ಅದು ಎಷ್ಟು ಖರ್ಚಾಗತ್ತೆ ರೀ ಅಂತಂದು. ಅಲ್ರಿ ಭಾಳ, ಯಾಕಂದ್ರೆ 4 ಕಲರ್ ಮುದ್ರೆ ಖರ್ಚು ಅಂದರೆ ದುಬಾರಿ ಮನುಷ್ಯ ಅಂದರೆ ನನಗೆ ಖರ್ಚಾಗೋದಿಲ್ಲ, ಪುಸ್ತಕಕ್ಕೆ ಅಷ್ಟು ಖರ್ಚಾಗತ್ತದು ಅಂತಂದ್ರೆ. ಅದು ಆದ್ರಾಗೋಲಕ್ಕೆ ಮಾಡಿರ್ತೀನಿ. ಯಾವಾಗಿಂದ ಮಾಡೋಣ್ರಿ ಅದು, ನೀ ಇವತ್ತೇ ಶುರು ಮಾಡಿರಿ ಅಂತಂದರು. ತಿರುಗಾ ನೋಡ್ರಿ, ಒಂದು ತಿಂಗಳ ಇಡೀ ತಾಲೂಕು ಅಡ್ಡಾಡಿದ್ವಿ. ಹಳ್ಳಿ ಎಲ್ಲ ಪ್ರತಿಯೊಂದು ಹಳ್ಳಿನೂ ಹೋಗಿ ಶಿಲ್ಪಕಲಾ ದೇಗುಲಗಳು ಅಂತ ಹೆಸರಿಟ್ಟು ಅದನ್ನು ಬಿಡುಗಡೆ ಮಾಡಿದ್ವಿ. ಅದನ್ನ ಬೆಂಗಳೂರಲ್ಲಿ ಒಮ್ಮೆ ಗಜಾನನ ಹೆಗಡೆಯನ್ನು ಕರೆಸಿದ್ದೆ, ಕನ್ನಡ ಅವ್ರನ್ನ ಕರೆಸಿದ್ದೆ. ಅಂದರೆ ಪ್ರತಿ ಪುಸ್ತಕ ಬಿಡುಗಡೆಗೆ ಒಬ್ಬ ಸಂಪಾದಕರು ನನ್ನ ಜೊತೆಗೆ ಇರಬೇಕು ಅಂತ ನನಗೊಂದು ಆಸೆ. ಯಾಕಂದ್ರೆ ಸಂಪಾದಕರಿಂದ ನಾನು ಕಲಾವಿದನಾಗಿ ಗುರುತಿಸಲ್ಪಟ್ಟವನು. ಈ ಪುಸ್ತಕ ಇದು ಸೂಡಿ ಅಂತ ಊರು. ಸೂಡಿ ಊರು, ಇದು ನಮ್ಮೂರಿನ ಬೆಟ್ಟ.
ಈ ಸ್ವ್ಯಾನ್ ಪ್ರಿಂಟರ್ಸಲ್ಲಿ ಇದು ಪ್ರಿಂಟ್ ಆಯ್ತಿದ್ದು ಭಾರಿ ಅದ್ಭುತವಾದ ಅಲ್ಲಿ ವೀರಭದ್ರ ದೇವರು ಇವ್ರು ನನ್ನ ಗುರುಗಳು ಕೆಂಚರೆಡ್ಡಿ ಅಂತ ನಾನು ಒಂದು ಮಾತು ಹೇಳಿದ್ನಲ್ಲ ಅವರಿಂದ ಮುನ್ನುಡಿ ಬರೆಸಿದ್ರು. ಈ ಪುಸ್ತಕದ ಬಗ್ಗೆ ಮಾತುಕತೆ ಅವ್ರ ಮನೆಯಲ್ಲಿ ಅವ್ರದ್ದು ಗ್ರಂಥಾಲಯ. ಅವರು ಭಾರಿ ಅದ್ಭುತ ಮನುಷ್ಯರು. ಇದು ನಮ್ಮೂರಿನ ಬೆಟ್ಟದ ಇದು ನಿಮ್ಮ ಅಳಿಯನೇ ತೆಗೆದಿದ್ದ? ಇಲ್ಲ ಇದಕ್ಕೆ ನಮ್ಮ ಮಾಲಿಂಗು ಬಂದಿದ್ರು. ಅಳಿಯ ಇನ್ನೂ ಪ್ರೊಸೆಸ್ಸಲ್ಲಿದ್ದ. ಈ ಸರಿ ಕರ್ಕೊಂಡು ಹೋದ್ರೆ ನಿಮ್ಮ ಮಗಳು ಮತ್ತು ಕೂತ್ಕೊಳ್ತಾ ಹೀಗೆ ಇದು ನಮ್ಮೂರಿನ ಬೆಟ್ಟದ ಮೇಲಿನ ಅದು ಎಲ್ಲ ನಮ್ಮಲ್ಲಿ ಸೊಬಗಿದು ಅದ್ಭುತ ಸೊಬಗು ಅದಲ್ಲ, ಅದು ನೋಡೋದೇ ಒಂದು ಭಾಗ್ಯವು. ನಮ್ಮೂರಿನ ಬತ್ತೇರಿಗಳು ನೋಡಿ, ನಮ್ಮಲ್ಲಿ ಇಷ್ಟು ಅದ್ಭುತಗಳಿದೆ. ಆದರೆ ನಮ್ಮ ಸರ್ಕಾರಕ್ಕೆ ಇದನ್ನೊಂದು ಮಾನ್ಯುಮೆಂಟ್ ಮಾಡಿ ಒಂದು ಪ್ರವಾಸೋದ್ಯಮಕ್ಕೆ ಬಳಸಿ ಇದೇ ಫಾರಿನ್ನಲ್ಲಿ ಇದ್ದುಬಿಟ್ಟಿದ್ರೆ ಅವು ಕಲ್ಗೂ ಕತೆ ಕಟ್ಬಿಡೋರು. ಅಲ್ಲ, ನನ್ನ ಒಂದು ವೈಯಕ್ತಿಕ ಒಂದು ಅಭಿಪ್ರಾಯ ಇದೆ. ಕೆಟ್ಟ ಅಭಿಪ್ರಾಯ ಅಂತ ಅನ್ಕೋತೀರ ಏನು ಗೊತ್ತಿಲ್ಲ. ನಮ್ಮಲ್ಲಿ ನಾನೀಗ ಎಲ್ಲ ಹಳ್ಳಿನಲ್ಲಿ ಸುತ್ತಿದ್ದೀನಿ ಎಲ್ಲ ನೋಡಿಬಿಟ್ಟಿದ್ದೀನಿ ಅಂತಲ್ಲ, ನನಗೆ ಎಷ್ಟು ಸಾಧ್ಯ, ನನ್ನ ಜೀಬಿಗೆ ಎಷ್ಟು ನಿಲ್ಕಿದಾಗೆಲ್ಲ ಓಡಾಡಿದ್ದೀನಿ. ರಜೆಗಳನ್ನೆಲ್ಲ ದೇವಾಲಯ ಸುತ್ತೋದಕ್ಕೋಸ್ಕರ ನಾನು ನನ್ನ ಶ್ರಮವನ್ನು, ನನ್ನ ಧನವನ್ನು, ನನ್ನ ಆಸಕ್ತಿಯನ್ನು ಬಳಸ್ಕೊಂಡಿದ್ದೀನಿ. ಮತ್ತು ಅದನ್ನು ದಾಖಲೆ ಮಾಡೋದತ್ತ ನನ್ನ ನಿರಂತರ ಪ್ರಯತ್ನ. ಮತ್ತು ನನ್ನ ರೇಖಾಚಿತ್ರಗಳ ಪಯಣವನ್ನು ಉಳಿಸ್ಕೊಂಡೂ ಕೂಡ ಇದರ ನಡುವೆ ಇದು ಎಲ್ಲ ಮಾಡ್ತಾ ಇರಬೇಕಾದ್ರೆ, ಇಷ್ಟೆಲ್ಲ ನೋಡ್ತಾ ಇರಬೇಕಾದ್ರೆ ನೀವೇನಾಗಲೇ ಹೇಳಿದ್ರಲ್ಲ, ಬೇರೆ ದೇಶದಲ್ಲಿ ಇದ್ದಿದ್ದರೆ ಅನ್ನೋ ಮಾತು ಅಂದಿರಲ್ಲ. ಇಷ್ಟು ಪ್ರತಿ ಹಳ್ಳಿಯಲ್ಲೂ ಭಗ್ನ ಶಿಲ್ಪಗಳು ಬಿದ್ದಿದ್ದಾವೆ. ನಾವು ಯಾರೂ ಕಣ್ಣೆತ್ತಿ ನೋಡ್ತಿಲ್ಲ. ಅದು ಬದಿಗೆತ್ತಿ ಚಪ್ಪಡಿ ಕಲ್ಲು ಮಾಡ್ತೇವೆ, ಬಟ್ಟೆ ಹೋಗಿ ಮಾಡ್ತೇವೆ, ಮನೆಗೆ ಏನೋ ಅಂದರೆ ತಳಪಾಯ ಹಾಕ್ತೀವಿ. ಹೀಗೆಲ್ಲ ಮಾಡ್ತಾ ಇದ್ದೀವಿ. ಇಲ್ಲಿ ಅಷ್ಟಾಗಿಯೂ ಇನ್ನೂ ಉಳಿದಿದ್ದಾವೆ. ಅವನ್ನೆಲ್ಲ ನಾವು ಪ್ರವಾಸೋದ್ಯಮವನ್ನು ಅತ್ಯಂತ ಸಮರ್ಥವಾಗಿ ಇವರು ಏನು ಅಂದರೆ ಜಾರಿ ತಂದುಬಿಟ್ರೆ ಸರ್ಕಾರ ಸಾರಾಯಿ ಮಾರೋ ಅವಶ್ಯಕತೆ ಇಲ್ಲ. ಎಂಥದ್ದು ಬೇಡ. ನೀವು ನಮ್ಮ ಕರಾವಳಿಯಲ್ಲಿ ಏನು ಕಡಿಮೆ ಉಂಟನ್ರಿ. ನಿಮಗೆ ಶಿಲ್ಪಗಳು ಇದೆ, ಸಾಹಿತ್ಯವೂ ಇದೆ, ಎಲ್ಲವೂ ಇದೆ. ಶಿಲ್ಪ ಎಲ್ಲೆಲ್ಲಿದೆ ಅಂತ ಅನ್ನೋದಂಥದ್ದು ಪ್ರತಿ ತಾಲೂಕಿನಲ್ಲಿ ಇಂಥದ್ದೊಂದು ಪುಸ್ತಕ ಮಾಡಬೇಕು. ಇದು ನನ್ನ ಊರಿಂದು, ನನ್ನ ತಾಲೂಕಿಂದ ಮಾಡಿದೆ ನಾನು. ಈ ಪ್ರಪೋಸಲ್ನ ಹಿಂದಿನ BJP ಸರ್ಕಾರ ಇದ್ದಾಗ ನಾನೊಂದು ಪ್ರಪೋಸಲ್ ಕೊಟ್ಟೆ. ಇದೊಂದು ಕಾಪಿ ಕೊಟ್ಟು ಹಿಂದಿಂದ ಬೇಲೂರು ಹಳೆಬೀಡು ಶಿಲ್ಪಕಲಾದ ಇದ್ದದ್ದು ಕೊಟ್ಟರಪ್ಪ ಅಂದರೆ ಅದು ಇಂಥದ್ದೊಂದು ಮಾಡಬೇಕು ಅಂತ ನಮಗೂ ಐಡಿಯಾ ಇದೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ಅಷ್ಟೇ ಆಯಿತು, ಮಾಡೋದಿಲ್ಲ ಅವರು ಅಂದರು. ಮುಂದಿನ ದಿನಮಾನದಲ್ಲಿ ಸರ್ಕಾರ ಬಿದ್ದೋಯ್ತು, ಕತೆ ಅದು ರಾಜಕೀಯ. ಆನಂತರ ನಾನು ಆನಂತರನೂ ಬೇರೆ ಬೇರೆ ರೀತಿಯಿಂದ ಪ್ರಯತ್ನ ಮಾಡಿದೆ. ನನ್ನ ಚಪ್ಪಲಿ ಸೌದು, ನನ್ನ ಅಂಗಿ ಹರಿದೋಯ್ತು, ಇಲ್ಲ ಆಗೋದಿಲ್ಲ, ಅದು ಆಗಲಿಲ್ಲ. ಆದರೆ ನನ್ನ ಸ್ವಪ್ರಯತ್ನದಿಂದ ಏನು ಮಾಡಿದ್ವಲ್ಲ ಅದರಿಂದ ಆಗಿದೆ ಹೊರತು ಅಷ್ಟೇ ಇನ್ನೇನೂ ಇಲ್ಲ. ಮತ್ತು ನನ್ನ ಜೋಬಿನಿಂದ ಎಷ್ಟು ಸಾಧ್ಯವೋ ನನ್ನ ಮಿನಿಮೈಸ್ ಇದರೊಳಗೂ ನನ್ನ ಮತ್ತು ಒಂದೇ ಒಂದು ಚಿತ್ರವನ್ನು ಯಾರಿಗೂ ನಾನು ಫ್ರೀಯಾಗಿ ಬರ್ಕೊಟ್ಟಿಲ್ಲ ಸರ್. ಕರೆಕ್ಟ್. ಒಂದು 100 ರೂಪಾಯಿ ಆದರೂ ಚೇಂಜ್ ಮಾಡಿ. ಆದರೆ ಇದರ ನಡುವೆನೂ ಬೇಕಾದಷ್ಟು ಜನ ಇದ್ದಾರೆ, ಕೊಟ್ಟೋರು ಇದ್ದಾರೆ, ಕೈ ಕೊಟ್ಟೋರು ಇದ್ದಾರೆ, ಅದು ಬೇರೆ ವಿಚಾರ. ಕೊಟ್ಟೋರು ಇದ್ದಾರೆ, ಕೈ ಕೊಟ್ಟೋರು ಇದ್ದಾರೆ, ಕೊಡೋರು ಇನ್ನೂ ಜಾಸ್ತಿ ಕೊಟ್ಟೋರು ಇದ್ದಾರೆ. ಏನು ಸರ್, ಇದು ಮಾಡೋಕ್ಕೆ ನನಗೆ ಯಾವ ಬೆಂಬಲ ಒಬ್ಬರಿಂದನೂ ಸಿಗಲಿಲ್ಲ ನನಗೆ. ಇಲ್ಲ ಇಂಥ 100 ಪುಸ್ತಕ ಮಾಡ್ತಿದ್ದೆ ನಾನು. ಯಾಕಂದರೆ ನನಗೆ ಓಡಾಡೋ ಆಸೆ ನನಗೆ ತುಂಬ ಇದೆ. ನನ್ನ ಟೀಮ್ ಚೆನ್ನಾಗಿದೆ, ನಮ್ಮ ಹುಡುಗರು. ಬಟ್ ಈ ಪುಸ್ತಕ ಮಾಡಬೇಕಲ್ಲ, ಪುಸ್ತಕ ಮಾಡ್ಬೇಕು. ಈಗ ಪುಸ್ತಕ ಖರ್ಚು ಬೀಳ್ತದಲ್ಲ, ಅದು ಅಲ್ಲ. ಇದಕ್ಕೆ 4.5 ಲಕ್ಷ ಇದು ಪ್ರಿಂಟ್ ಕಾಸ್ಟ್. 4.5 ಲಕ್ಷ ಓಡಾಟಕ್ಕೂ ಖರ್ಚು ಮಾಡಿದ್ದೀನಿ ನಾನು. ಮತ್ತೆ ಈಗ ದೊಡ್ಡ ಪುಸ್ತಕ ನೋಡ್ತೀವಲ್ಲ, ಕನಿಷ್ಠ ಒಂದು ಪುಸ್ತಕಕ್ಕೆ 5-6 ಲಕ್ಷ ಖರ್ಚು ಮಾಡ್ತೀನಿ ನಾನು. ಹೌದು, ಓಡಾಟಕ್ಕೆ. ಒಂದೊಂದು ದೇವಾಲಯಕ್ಕೆ ಒಂದೇ ಸರಿ ಹೋಗೋದು. ಬೇಲೂರಿಗೆ ಒಂದು 20 ಸಾರಿ ಹೋಗಿರಬೇಕು, 2-3 ದಿವಸ ಉಳಿದಿರಬೇಕು. ಸ್ಟಡಿ ಮಾಡಬೇಕಲ್ಲ ನಾನು. ಮತ್ತೆ ಸ್ಟಡಿ ಮಾಡದೆ ಬರೆದ್ರೆ ಅದು ಹೆಂಗಾಗುತ್ತೆ? ನೀವು ಒಪ್ಕೋತಿರೋ ಬಿಡ್ತಾರೋ ಬೇರೆ ವಿಷಯ. ಆದರೆ ನನಗೆ ಸಂತೋಷ ಆಗಬೇಕಲ್ಲ, ನನಗೆ ತೃಪ್ತಿ ಆಗಬೇಕಲ್ಲ. ಇದು ನಾಡಿನ ಸಂಸ್ಕೃತಿ ಅದು. ಅದನ್ನಾದರೂ ನಾನು ಓದಿದಾಗ ನನಗಾದರೂ ಅದು ಆತ್ಮತೃಪ್ತಿ ಕೊಡ್ಬೇಕು. ಸರಿಯಾಗಿ ಬರ್ದಿದ್ದೀನಪ್ಪ, ತಪ್ಪಾಗಿದ್ದೆ ಮತ್ತು ತಿದ್ಕೊಳ್ಳೋಣ. ಅದೇನು ಯಾರು ಪರಿಪೂರ್ಣರಲ್ಲ. ಆ ದೃಷ್ಟಿಕೋನದಿಂದ ನಾವು ಮಾಡುವಾಗ
ಖರ್ಚಾಗುತ್ತೆ. ಮತ್ತು ಅವರು ಭಾಳ ಪ್ರೀತಿಯಿಂದ ಅವರು ಒಂದೇ ಅಮೌಂಟ್ ಕೊಟ್ಟರು ಸರ್. ಅವರು ತಕ್ಷಣ ಪುಸ್ತಕ ಬಂತು. ಈ ರೀತಿ ಪ್ರೋತ್ಸಾಹ ಬಿಟ್ಟರೆ ಪ್ರತಿ ಊರಿಗೂ ಆಗದೆ ಹೋದರೂ ಪ್ರತಿ ತಾಲೂಕಿಗೂ ಒಂದೊಂದು ಮಾಡ್ಬೋದು ಸರ್. ಹೋಗಲಿ ಜಿಲ್ಲೆಗೆ ಒಂದೊಂದು ಅದ್ಭುತವಾಗಿ ಮಾಡ್ಬೋದು. ಹೌದು. ಇದನ್ನು ಬಿಡುಗಡೆ ಮಾಡಲಿಕ್ಕೆ ಗದಗಿನ ಒಬ್ಬ ಪ್ರವಾಸೋದ್ಯಮ ಇಲಾಖೆಯ ಇನ್ಚಾರ್ಜ್ ಒಬ್ರು ಬಂದಿದ್ದರು. ಇದರ ಪುಸ್ತಕದಿಂದ ಪುಸ್ತಕಕ್ಕೆ ಅಂತ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಬೆಳೂರಿನಿಂದ ಇಲ್ಲಿ ಬಂದವರು, ಗುರುಗಳೇ ಭಾಳ ಚೆನ್ನಾಗಿ ಮಾಡಿದ್ರಿ, ಗದಗ ಜಿಲ್ಲೆಯದ್ದು ಮಾಡ್ಬೋದಾ ಅಂದರು. ಇದು ಗದಗ ಜಿಲ್ಲೆಯದ್ದು, ಗದಗ ಜಿಲ್ಲೆಯ ಒಂದು ತಾಲೂಕು ಮಾಡ್ಬೋದು ಸರ್ ಅಂತಂದೆ. ಅವಕಾಶ ಕೊಟ್ಟರೆ ಮಾಡ್ಬೋದು ನಂತರ ಮಾಡಿರಿ ಹೆಂಗಾರೆ ಅಂತಂದರು. ಅಷ್ಟೊತ್ತಿಗೆಲ್ಲ ನಂದು ಏನಾಯಿತು, ರಿಟೈರ್ಮೆಂಟ್ ಆಗಿತ್ತು. ಅದೇ ಆಗಿತ್ತು. ಮಾಡಿಬಿಟ್ರಿ ಹೇಗಾರೆ ಅಂತಂದರು. ಆಯಿತು ಅಂತ ಒಂದು ವಾರ ಬೆಂಗಳೂರಿಗೆ ಹೋಗಿ ಬರ್ತೀನಿ, ಮುಂದಿನ ವಾರದಿಂದ ಶುರು ಮಾಡ್ತೀನಿ ಅಂತ ಶುರು ಮಾಡಿದೆ. ಆವಾಗ ನಾನು ರಿಟೈರ್ಮೆಂಟ್ ಆಗಿತ್ತಲ್ಲ, ದುಡ್ಡು ಓಡಾಡ್ತಿರ್ತೆ ಜೋಬಲ್ಲಿ. ಇಡೀ ಹಳ್ಳಿಗೂ ತಿರುಗಾಡಿದೆ ಸರ್, ಹುಚ್ಚರಂಗೆ ತಿರುಗಾಡಿ ಫೋಟೋಗ್ರಫಿ ಮಾಡಿ. ನಮ್ಮ ಮಾಲಿಗೂ ಬಂದಿದ್ದರು, ಇನ್ನೊಬ್ಬ ಅಲ್ಲಿ ರಾಠೋಡ್ ಅಂತ ಇನ್ನೊಬ್ಬ ಹುಡುಗ, ಅವರು ಇನ್ನೊಬ್ಬರು ಮುತ್ತುಹಾಳ್ ಕೇರಿ ಅನ್ನೋಂಥ ಒಬ್ಬ ಹುಡುಗ ಫೋಟೋಗ್ರಫಿ. ಯಾಕಂದ್ರೆ ನನಗೆ ಫೋಟೋಗ್ರಫಿ ಗೊತ್ತಿಲ್ಲ ಅಂತಿಲ್ಲ, ಆದರೆ ಅವ್ರು ಪ್ರೊಫೆಷ್ನಲ್ಸ್. ಆ ಪ್ರೊಫೆಷ್ನಲ್ಸ್ಗೆ ಒಂದು ಬೆಲೆ. ನನ್ನ ಕೆಲಸ ನಾನು ಮಾಡಿದರೆ ಚಂದ, ಅವ್ರ ಕೆಲಸ ಅವ್ರು ಮಾಡಿದರೆ ಚಂದ. ಹೌದಪ್ಪ. ಹಾಂ, ಯಾಕಂದ್ರೆ ಅದನ್ನು ನಾನು ಮಾಡೋಕ್ಕೆ ನಿಂತರೆ ಇದನ್ನು ಮಾಡೋಕ್ಕಾಗಲ್ಲ. ನಾನು ಪೇಜ್ ಲೇಔಟ್ ಮಾಡಬೇಕು, ಬರೀಬೇಕು, ಅದ್ರ ಬಗ್ಗೆ ಅದ್ರ ಶಿಲ್ಪಕಲೆ ಇತಿಹಾಸಕ್ಕೆ ಹೋಗಬೇಕು. ಎಲ್ಲ ಚೆನ್ನಾಗಿ ಬರೆದ್ಬಿಟ್ಟಿದ್ದೀನಿ ಅಂತಲ್ಲ, ನನಗೆ ತಿಳಿದ ಮಟ್ಟಿಗೆ ಜನಸಾಮಾನ್ಯನಿಗೆ ತಿಳಿಸುವ ಮಟ್ಟಿಗೆ ಅದನ್ನು ನಾನು ಮಾಡ್ಕೊಂಡು ಬಂದು, ಹೀಗಾಗಿ ಗದಗ ಡಿಸ್ಟಿಕ್ಕಿಂದ ಎಲ್ಲನೂ ಒಂದು ಮಾಡಿ ಒಂದು ಹಂತಕ್ಕೆ ಬಂತು. ಕೊರೋನಾ ಬಂತು, ಸ್ಟಕ್ಕಾಗೋಯ್ತು. ನಾನು ಅದು ಇದು ಕಾಲ ಸ್ಟ್ರಕ್ ಆದ್ರೆ ನಾವು ಕಾಲಾಡ್ಸೋದು ಬಿಡೋರಲ್ಲ. ನಾವೆಲ್ಲ ನಿಂತರೂ ಕಾಲಾಡ್ಸೋದು ಬಿಡೋದೇ ಇಲ್ಲ. ನಮ್ಮ ಮನೇಲಿ ಅದನ್ನು ಫೈನ್ ಟ್ಯೂನ್ ಮಾಡ್ತಾ ಹೋಗಿದೆ. ಮತ್ತು ಆನಂತರ ಇದು ಮುಗಿಯೋತ್ತಿಗೆ ಆವಾಗ ಏನಾಯಿತು ಅಂತಂದರೆ ಏನಾದ್ರು ಶುರು ಆಯ್ತಲ್ಲ. ಅಷ್ಟೊತ್ತಿಗೆ ದುಡ್ಡು ಬೇರೆ ಇತ್ತು ಅಂತಂದರೆ ಏನಲ್ಲ, ಅವು ಮನೆ ಕಟ್ಟೋಕ್ಕೆ ಶುರು ಮಾಡಬೇಕು. ಮನೆಯಲ್ಲಿ ಕಟ್ಟೋದು ಅಂತ ಅದೊಂದು ಬೇರೆ ಕತೆ. ಅದು ಇಲ್ಲಿ ಈ ಪುಸ್ತಕ ಮಾಡ್ತೀರಾ ಅಂತ ಅಂದವರು. ಇದಾಯಿತು, ಕೊರೋನಾ ಮುಗೀತು. ಇನ್ನೇನು ಒಂದು ಅವರ ಪರಿಹಾರ ಅದು ಇದು ಅಂತ ಸಚಿವರು ಓಡಾಡ್ತಾ ಇರ್ಬೇಕಂತಂದ್ರೆ ಮತ್ತೊಮ್ಮೆ ಏನಾಗೋಯ್ತು, ಇನ್ನೇನು ಸಚಿವರನ್ನ ಭೇಟಿ ಮಾಡಬೇಕು, ಅದು ಕೊಡಬೇಕು. ಅಲ್ಲಿ ಸಚಿವರ ಹತ್ರ ಹೋದ್ವಿ, ಅವರು ಕರ್ಕೊಂಡೋದ್ರು. ಇಲ್ಲ ನೀವು ಮಾಡಿರಿ, ಇದನ್ನು ಮಾಡಿರಿ, ಒಂದು ತಾಲೂಕಿಂದ ಎಷ್ಟಿರ್ಬೇಕಂತಂದ್ರೆ ನಮ್ಮ ಜಿಲ್ಲಾದ ಎಷ್ಟಿರ್ಬೇಕು ಅಂತ ಅವರು ಅಂದರು. ಆದ್ರೆ ಎಷ್ಟು ಬಜೆಟ್ ಆಗ್ಬೋದು ಅಂತ ಕೇಳಿದ್ರು. ಇಷ್ಟು ಬಜೆಟ್ ಆಗ್ಬೋದು ಅಂತಂದು ಅಂತ ಆಯ್ತು, ನೀವು ಕೆಲಸ ಶುರು ಮಾಡಿರಿ ಅಂದರು. ನಾನು ಮಾಡಿದೆ. ಎಲ್ಲ ಕೊರೋನಾ ಬಂತು. ಮತ್ತು ಅವು ಇನ್ನೇನು ಜನಜೀವನ ಶುರು ಆಗಬೇಕು ಅಷ್ಟೊತ್ತಿಗೆ ಪ್ರವಾಹ ಶುರು ಆಯಿತು. ಪ್ರವಾಹ ಬಂತು ನೋಡ್ರಿ, ಇದು ಉತ್ತರ ಕನ್ನಡ ನೀರಲ್ಲಿ ಮುಗೋಯ್ತು. ಹೌದು. ಹಾಗೆ ನಾನು ಮುಳುಗ್ದಂಗೆ ಆಗೋದೆ. ದುಡ್ಡು ಹಾಕಿಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ. ಇದು ನನ್ನ ಪುಸ್ತಕ ಪುರಾಣ ಇದು. ಯಾಕಂದರೆ ಈ ಕಲೆ ಬೆನ್ನ ಎತ್ತಿ ಹೋದಂಥ ಸವಾಲುಗಳು, ಕಲಾವಿದನ ಪಾಡುಗಳು, ಪಡಿಪಾಟಲುಗಳು. ಏನು ಸರ್, ಈಗೆಲ್ಲ ಆಯಿತು. ಮತ್ತು ಅದು ಒಂದು ಹಂತಕ್ಕೆ ಬಂದಿದೆ. ಇವಾಗ ಪ್ರವಾಸೋದ್ಯಮ ಸಚಿವರನ್ನು ಬಿಡುಗಡೆ ಮಾಡೋಣ ಅಂತ ಇವಾಗ ಕೈ ಎತ್ಕೊಂಡು. ಈಗ ಅದು ಇನ್ನೂ ಆಗಿಲ್ಲ 8 ವರ್ಷ ಆಯಿತು. ಇಲ್ಲ, ಇವಾಗ ಕೈಗೆ ಎತ್ಕೊಂಡಿದ್ದಾರೆ.